ಇರಾನ್ನ ಶಾಲೆ ವಿವಿ ಹಾಸ್ಪಿಟಲ್ಗಳು ದಗದಗಿಸ್ತಾ ಇದೆ. ಟೆಹರಾನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಏರ್ ಸ್ಟ್ರೈಕ್ ಅನ್ನು ನಡೆಸ್ತಾ ಇದೆ. ಇರಾನ್ನ ಶಾಲೆ ವಿವಿ ಹಾಸ್ಪಿಟಲ್ಗಳು ದಗದಗಿಸ್ತಾ ಇದೆ. ಟೆಹರಾನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಏರ್ ಸ್ಟ್ರೈಕ್ ಅನ್ನು ನಡೆಸ್ತಾ ಇದೆ. ಏರ್ ಸ್ಟ್ರೈಕ್ ಕ್ಷಿಪಣಿ ದಾಳಿ ನಡೆಸಿರುವ ಅಮೆರಿಕ ಇರಾನ್ ಮಿಲಿಟರಿಯ ಉನ್ನತ ಅಧಿಕಾರಿಗಳ ಹತ್ಯೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ನಲ್ಲಿ ಅಧಿಕಾರಿ ಕೊಂದಿರೋದಾಗಿ ಹೇಳಿಕೆಯೊಂದನ್ನು ನೀಡಿದೆ. ಇರಾನ್ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಮತ್ತು ಆಸ್ಪತ್ರೆಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾನೇ ಇದೆ. ಉತ್ತರ ಟೆಹರಾನ್ನಲ್ಲಿರುವ ವಿಶ್ವವಿದ್ಯಾಲಯಗಳು ಮತ್ತು ಹಾಸ್ಪಿಟಲ್ಗಳು ಧ್ವಂಸ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ವಿವಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಶಾಲೆಗಳನ್ನು ಗುರಿಯಾಗಿಸಿಕೊಂಡಿರುವುದಾಗಿ ಹೇಳಿಕೆಗಳು ಕೂಡ ನೀಡಿದ್ದಾರೆ. ಇರಾನ್ನ ಅರ್ದಬಿಲ್ನಲ್ಲಿ ಏರ್ ಸ್ಟ್ರೈಕ್ಗೆ 3 ಬಲಿಯಾಗಿದ್ದಾರೆ. ಜರ್ಮಿ ಮತ್ತು ಜಾಫರಾಬಾದ್ ನಗರಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ವಾಯುದಾಳಿಯಲ್ಲಿ 3 ಬಲಿಯಾಗಿದ್ದಾರೆ. 3 ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ತತ್ತರಿಸಿದ ಇರಾನ್ನ ನಗರಗಳು. ಇರಾನ್ನ ಶಾಲೆ ವಿವಿ ಹಾಸ್ಪಿಟಲ್ಗಳು ದಗದಗಿಸ್ತಾ ಇದೆ. ಇಸ್ರೇಲ್ ಏಕಾಏಕಿಯಾಗಿ ಮತ್ತೊಮ್ಮೆ ಈಗ ದಾಳಿಯನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಇಸ್ರೇಲ್ ಗುರಿಯಾಗಿಸ್ಕೊಳ್ತಾ ಇರೋದು ಏನಪ್ಪ ಅಂತಂದರೆ ಹಾಸ್ಪಿಟಲ್ಗಳನ್ನು, ವಿಶ್ವವಿದ್ಯಾಲಯಗಳನ್ನು, ಶಾಲಾ ಕಟ್ಟಡಗಳನ್ನು ಇವುಗಳನ್ನೆಲ್ಲ ಗುರಿಯಾಗಿಸ್ಕೊಂಡು ಇಸ್ರೇಲ್ ಇರಾನ್ನ ಮೇಲೆ ಅಟ್ಯಾಕ್ ಒಂದನ್ನು ಮಾಡ್ತಾ ಇದೆ. ಟೆಹರಾನ್ನ ಗುರಿಯಾಗಿಸ್ಕೊಂಡು ಅಮೆರಿಕ ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ. ಒಂದು ಕಡೆ ಏರ್ ಸ್ಟ್ರೈಕು ಕ್ಷಿಪಣಿ ದಾಳಿ ನಡೆಸ್ತಾ ಇರುವಂತಹ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ. ಇದರಿಂದಾಗಿ ಇರಾನ್ ಈಗಾಗಲೇ ಸಾಕಷ್ಟು ಎಲ್ಲವನ್ನೂ ಕೂಡ ಕಳೆದುಕೊಂಡಾಯಿತು. ಅದೆಷ್ಟೋ ಶಾಲಾ ಕಟ್ಟಡಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ನಷ್ಟವನ್ನು ಇರಾನ್ ಹೊಂದಿದೆ. ಆದರೂ ಸಹಿತ ಇರಾನ್ ಒಂದು ದೃಢವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನು ಮಾಡ್ತಾ ಇದೆ, ಮುಖ್ಯವಾಗಿ ಇಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನುವಂಥದ್ದು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ. ಹಾಗೆ ಇರಾನ್ ಅವರು ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಜಂಟಿ ದಾಳಿಯನ್ನು ಏನು ಮಾಡ್ತಾ ಇದ್ದಾರೆ, ಅಮೆರಿಕ ಮತ್ತು ಇಸ್ರೇಲ್ ಇಬ್ಬರೂ ಕಲ್ತ್ಕೊಂಡು ಇರಾನ್ ಮೇಲೆ ಜಂಟಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಅವರು ಎರಡೂ ದೇಶಗಳ ಮೇಲೂ ಸಹಿತ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕಕ್ಕೆ ನೇರವಾಗಿ ದಾಳಿ ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಇಸ್ರೇಲ್ನವರು ಇರಾನ್ನ ವಿಶ್ವವಿದ್ಯಾಲಯಗಳ ಮೇಲೆ, ಶಾಲಾ ಕಟ್ಟಡಗಳ ಮೇಲೆ, ಹಾಸ್ಪಿಟಲ್ಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈಗಾಗಲೇ ಟೆಹರಾನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ. ಇರಾನಿನ ಪ್ರಮುಖ ಕಟ್ಟಡಗಳು, ಪ್ರಮುಖ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟ ಉಂಟಾಗಿದೆ. ಏನು ಹಾಸ್ಪಿಟಲ್ಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು ಸುಟ್ಟು ಭಸ್ಮವಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಒಂದು ಕಡೆ ಜರ್ಮಿ ಮತ್ತು ಜಾಫರಾಬಾದ್ ನಗರಗಳನ್ನು ಅಲ್ಲಿ ಸಹಿತ ದಾಳಿಯನ್ನು ನಡೆಸಿದ್ದಾರೆ. ವಾಯು ದಾಳಿಯಲ್ಲಿ ಈಗಾಗಲೇ 3 ಮಂದಿ ಬಲಿಯಾಗಿದ್ದಾರೆ. ಇನ್ನುಳಿದಂತಹ 3 ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂಥದ್ದು ಕೂಡ ಕೇಳ್ಪಡ್ತಾ ಇದ್ದಾರೆ.